स्वागत है आपका बी न्यूज नेशन में। मैं हूं आबिद हुसैन शेख। बीजापुर में 4 अगस्त को होगा वृक्षोत्थान मैराथन दौड़। पिछले 2 सालों से बीजापुर की जनता में आरोग्य, अच्छा परिसर और हरियाली के साथ प्राचीन स्मारकों की रक्षा को लेकर वृक्षोत्थान ऑफ हाफ मैराथन दौड़ का आयोजन किया जा रहा है। इस बार भी आकर्षित बहुमानों के साथ 4 अगस्त को फिर एक बार जिले में ग्रीन रेवोल्यूशन के उद्देश्य से इस प्रतियोगिता से संबंधित जिला प्रशासन, महानगर पालिका, अरण्य विभाग के सहयोग के अलावा संघ संस्थाएं, समाज के गण्यमान्य व्यक्ति और दानियों ने एक प्रेस मीट में इसकी जानकारी दी। ಈ ಒಂದು ಸಮಾರಂಭಕ್ಕೆ ನಮ್ಮ ನೇತೃತ್ವ ಏನು ಮ್ಯಾರಥಾನದ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಎಂ ಬಿ ಪಾಟೀಲ್ರು. ಮ್ಯಾರಥಾನ ಯಾಕೆ ಚಾಲು ಆಯ್ತಪ್ಪ ಅಂತಂದ್ರೆ ಒಂದು 50,000 ಗಟ್ಟಲೆ 1 ಲಕ್ಷ ಗಟ್ಟಲೆ ಮರಗಳನ್ನು ನೆಟ್ಟರು ಆ ಕೆರೆ ಹಿಂದಿನ ಬಾಜು ಒಂದು ದೊಡ್ಡ ಪ್ರಾಂಗಣದಲ್ಲಿ. ಆ ಒಂದು ಇದರಿಂದ ಇದಕ್ಕೊಂದು ವೃಕ್ಷೋತ್ಥಾನ ಅಂತ ಹೆಸರಿಟ್ಟು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಯಾವಾಗಲೂ ಬರಗಾಲಿನಿಂದ ನಾವು ಬಳಲ್ತಾ ಇದ್ದೀವಿ. ಏನಾದರೂ ಮಾಡಿ 1 ಕೋಟಿ ವೃಕ್ಷಗಳನ್ನು ನೆಡುವಂಥ ಒಂದು ಕಾರ್ಯ ಕೈಗೊಳ್ಳೋಣ. ಅದೇ ಒಂದು ಇದನ್ನಾಗಿ ಮ್ಯಾರಥಾನ್ ಆಯೋಜಿಸಿದ್ದೀವಿ. ಈಗಾಗಲೇ 2 ಬಾರಿ ಆಗಿದೆ. 2 ಬಾರಿ 10,000 ರಿಂದ 11,000 ತನ್ನ ಜನರು ಭಾಗವಹಿಸಿದ್ದಾರೆ. ಬಿಜಾಪುರದಲ್ಲಿ ಮ್ಯಾರಥಾನ್ ನಡೀತದೆ ಅಂತಂದ್ರೆ ಕೆಲವು ಜನ ಆಶ್ಚರ್ಯಪಟ್ಟರು. ಒಂದೇ ಬಾರಿ ಅದು ಬೆಂಗಳೂರು, ಮದ್ರಾಸು, ದಿಲ್ಲಿಯು, ಕಲ್ಕತ್ತಾಗಳಲ್ಲಿ ಅಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಡೆಯುವಂಥ ಮ್ಯಾರಥಾನ್ ಬಿಜಾಪುರದಲ್ಲಿ ಹೆಂಗೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಒಂದು ಇದರಿಂದ ನೋಡ್ತಾ ಇದ್ರು ಜನರು. ಅದು ಸಕ್ಸಸ್ ಆಯಿತು. 1ನೇದು 2ನೇದು ಕೂಡ ಸಕ್ಸಸ್ ಆಯಿತು. ಈಗ 3ನೇ ಬಾರಿ ಇದನ್ನು ಒಂದು ಸಕ್ಸಸ್ ಮಾಡುವಂಥ ಜವಾಬ್ದಾರಿ ನಮ್ಮದೇ. ಜೊತೆಗೇ ನಾವು ಇದನ್ನು ಮ್ಯಾರಥಾನೇ ಮಾಡಬೇಕು ಅಂತಿಲ್ಲ. ಮುಂದೆ ಸಹಿತ ಮಳೆ ಸಂಪೂರ್ಣ ಬರುವವರೆಗೆ ನಮ್ಮ ರೈತರು ಖುಷಿ ಆದ್ರೆ ನಾವು ಇಡೀ ಸಮಾಜ ಎಲ್ಲರೂ ಯಾರು ಬದುಕ್ತೀವಿ ರೈತರ ಮೇಲೆ ನಮ್ಮ ಬದುಕು ಆಧಾರ ಅದ ಅನ್ನುವಂಥದ್ದು ಒಂದು ದೃಷ್ಟಿ ಇಟ್ಕೊಂಡು ನಾವು ಇದನ್ನು ಮ್ಯಾರಥಾನ್ ನಾವೇ ಮಾಡಬೇಕು ಅಂತಿಲ್ಲ. ಎಲ್ಲ ಸಾರ್ವಜನಿಕರು ಕೂಡಿ ಈ ನಿನ್ನೆ ಒಂದು ಸಭೆಯಲ್ಲಿ ಚರ್ಚೆಯಲ್ಲಿ ತೀರ್ಮಾನ ಆಯಿತು. ಇನ್ನೂ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಅದಾವು ಅವನ್ನು ಹೆಚ್ಚು ನಾವೊಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಅಥವಾ ಮುಂಬರುವ ನಮ್ಮ ಸದಸ್ಯರ ವಿಧಾನಸಭೆ ಸದಸ್ಯರೇ ಇರಲಿ ಅಥವಾ ಮಂತ್ರಿಗಳಿರಲಿ ಅವ್ರನ್ನೆಲ್ಲರನ್ನ ಕರ್ಕೊಂಡು ಮಾಡ್ತಾಯಿದ್ದೀವಿ. ಇದು ರಾಜಕೀಯ ರಹಿತ. ಇದರಲ್ಲಿ ಅಪ್ಪಸಾಬ್ ಪಟ್ಟಣ ಶೆಟ್ಟಿಯವರು ಬರಬೇಕಾಗಿತ್ತು, ಎಂ ಬಿ ಪಾಟೀಲರು ಬರಬೇಕಾಗಿತ್ತು. ವಿಧಾನಸಭೆ ಅದ ಅಂತ ಹೇಳ್ಕೊಂಡು ಅವರ ಅಲ್ಲಿ ಬಿಜಿ ಆದರು. ಅಪ್ಪಸಾಬ್ ಪಟ್ಟಣ ಶೆಟ್ಟಿಯವರು ಈ ನಮ್ಮ ಕತ್ನಳ್ಳಿ ಸ್ವಾಮೀಜಿಯವ್ರ ಕಡೆ ಅದಾರೆ. ಅಲ್ಲಿದ್ದು ಎದ್ದು ಬರ್ಲಾಕ್ಕೆ ಬರೋದಿಲ್ಲ. ಅವ್ರು ಯಾವುದೇ ಪರಿಸ್ಥಿತಿ ಒಳಗೆ ಅವ್ರು ಹೋಗುವವರೆಗೆ ಅವ್ರು ಅಲ್ಲಿಂದ ಬರ್ಲಾಕ್ಕೆ ಆಗೋದಿಲ್ಲ. ನೀವು ಚಾಲು ಮಾಡಿರಿ, ನಾ ಬರ್ತೀನಿ ಅಂತ ಹೇಳಿದ್ದಾರೆ. ಸ್ವಾಮೀಜಿಯವರು ಪರ್ಮಿಷನ್ ಇಲ್ಲದೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ವಿವರಗಳನ್ನು ಹೇಳೋದು ಅಂತ ಹೇಳಿದ್ರೆ ಈ ಒಂದು 4/8/2019 ರವಿವಾರ ದಿವಸ ಇದು ಸಂಘಟನೆ ಮಾಡಬೇಕು, ಸಂಘಟನೆ ಆಗಬೇಕು ಅನ್ನುವಂಥದ್ದು ನಿರ್ಧಾರ ಮಾಡೀವಿ. ಈ ಓಟದಲ್ಲಿ ದೇಶದ ಹಾಗೂ ವಿವಿಧ ದೇಶಗಳ ಜನರು ಕೂಡ ಬಂದು ಈ ಹೋದ ವರ್ಷ ಬೇರೆ ರಾಷ್ಟ್ರಗಳಿಂದ ಬಂದು ಸಾಕಷ್ಟು ಜನ ಭಾಗವಹಿಸಿದರು. ಒಂದು 150 ಜನ 100 ಜನ ಬಂದು ಭಾಗವಹಿಸಿದರು. ಮತ್ತು ಸ್ಥಳೀಯ ಶಾಲೆ ಕಾಲೇಜುಗಳನ್ನು ಆಯಾ ವಿದ್ಯಾರ್ಥಿಗಳು ಯಾರ್ಯಾರಿಗೆ ಸಾಧ್ಯದ ಅವರು ಟೀಚರ್ಸ್ಗಳಿಗೆ ವಿನಂತಿ ಮಾಡಲಾಗಿದೆ. ಈಗಾಗಲೇ ಈ ಸಲ ಆದರೂ ಸಹಿತ 10,000ಕ್ಕಿಂತಲೂ ಕಡಿಮೆ ನಿರೀಕ್ಷೆ ಇಲ್ಲ ನಮ್ಮದು. ಈಗಾಗಲೇ 5,500-6,000 ಜನರು ಈಗ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ನಾವೆಲ್ಲ ಬರ್ತೀವಿ ಮಾಡ್ತೀವಿ ಅಂಥೇಳಿ. ಇನ್ನೂ 5,500-6,000 ಜನ ಬರುವಷ್ಟು ಒಂದು ಇದು ಇದೆ. ಮತ್ತು ಜನರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಬೇಕು. ಅಷ್ಟೊಂದು ಸುಲಭ ಅಲ್ಲ. ಆದರೂ ಕೂಡ ಇದಕ್ಕೆ ಜಿಲ್ಲಾಡಳಿತ ಆಗಲಿ ಸರ್ಕಾರದಿಂದನೂ ಕೂಡ ಜಿಲ್ಲಾಧಿಕಾರಿಗಳು ಅವರು ಮನಸ್ಸು ಮಾಡಿದ್ದಾರೆ, ಮಹಾನಗರ ಪಾಲಿಕೆಯವರು ಹಾಗೂ ಅರಣ್ಯ ಇಲಾಖೆಯವರು ನಾವು ನಮ್ಮ ಕಾರ್ಯವನ್ನು ಸುಲಲಿತವಾಗಿ ಮಾಡ್ತೀವಿ. ಮತ್ತು ಒಂದು 200 ಜನ ದೈಹಿಕ ಶಿಕ್ಷಕರನ್ನು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಇರ್ತಕ್ಕಂಥ BLD ಇರಲಿ, PDJ ಇರಲಿ, ದರ್ಬಾರ್ ಹೈಸ್ಕೂಲ್ ಇರಲಿ, ಎಲ್ಲ ಕಡೆ ಯಾವ ಕಾಲೇಜುಗಳವ ಬಿಜಾಪುರದೊಳಗೆ ಅಷ್ಟು ಕಾಲೇಜಿನ ಶಿಕ್ಷಕರನ್ನು, ಆಡಳಿತ ಮಂಡಳಿಯವರನ್ನು ಕೂಡ ಕರೆದು ಮಾತಾಡಿ ಮತ್ತು ಹೋಗಿ ಭೇಟಿಯಾಗಿಯೂ ಕೂಡ ಬಂದೀವಿ. ಎಲ್ಲರೂ ತಮ್ಮ ಒಂದು ಉತ್ತಮವಾದಂಥ ಒಂದು ಸಹಕಾರ ಕೊಡ್ತೀವಿ ಅನ್ನುವಂಥದ್ದನ್ನು ಮತ್ತು ಹೊರಗಿನಿಂದ ಬಂದು ಭಾಗವಹಿಸೋರಿಗೆ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ದವರು
ಹೋದ ಸಲ ಮತ್ತು ಅದಕ್ಕಿಂತ ಮೊದಲನೇ ಸಲದ ನಮ್ಮ ಅನುಭವ ನೋಡಿದ್ರೆ ಎಲ್ಲರೂ ಸಹಕಾರ ಕೊಟ್ಟಾರೆ. ಅವರಿಗೊಂದು ವಸತಿ ಬಗ್ಗೆ ಮತ್ತು ಕೆಲವೊಂದು ಮಂಗಲ ಕಾರ್ಯಾಲಯಗಳು ಮರ್ಚೆಂಟ್ ಅಸೋಸಿಯೇಷನ್ದವರು ಯಾವ ಎಲ್ಲೆಲ್ಲಿ ಮಂಗಲ ಕಾರ್ಯಾಲಯ ಅವನ್ನೂ ಕೂಡ ಈ 2 ಸಲ ಉಪಯೋಗ ಮಾಡೀವಿ. ಈ ಸಲನೂ ಕೂಡ ನಾವು ಕೊಡ್ತೀವಿ. ಅಂದರೆ ಇದು ಏನಾಗಿದೆ, ಬಿಜಾಪುರ ಬರಗಾಲ ಮುಕ್ತ ಮಾಡುವಂಥ ಒಂದು ಇದು ಉದ್ದೇಶ. ಈ ಭಾಗವಹಿಸುವವರು 10,000ಕ್ಕಿಂತಲೂ ಹೆಚ್ಚಿಗೆ ಜನ ಬರ್ತಾರೆ. ಎಲ್ಲರಿಗೆ ಒಂದೊಂದು ಟೀ ಶರ್ಟ್ ಕೊಡೋದು ಈ ಒಂದು ಇದರಿಂದ ಒಂದೇ ಅವೆಲ್ಲ ಅವ್ರವ್ರ ಸೈಜ್ ಪ್ರಕಾರ ವಗೇರೆ, ಹಾಗೆ ಅದ್ರ ಜೊತೆಗೆ ಮೆಡಲ್ ಮತ್ತು ಸರ್ಟಿಫಿಕೇಟ್ಗಳನ್ನು ಮತ್ತು ವಿಜೇತರಿಗೆ ಬಹುಮಾನಗಳು ಯಾವ ರೀತಿ ಕೊಡೋದು, ಯಾರ್ಯಾರು ಎಷ್ಟು ವಯಸ್ಸಿನವರು ಎಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಅದನ್ನೆಲ್ಲ ನಿರ್ಧಾರ ಮಾಡೀವಿ. ಈಗಾಗಲೇ ಅದನ್ನು ರೋಡಿಗೆ ಅವರು ಸ್ವಲ್ಪ ವಿವರವಾಗಿ ಆ ವಿಷಯವನ್ನು ಹೇಳಬೇಕು ಅಂತ ಹೇಳಿ ಕೇಳ್ತಾ, ಇದರಲ್ಲಿ ನಾವು 3 ಕಿಲೋಮೀಟರ್, 5 ಕಿಲೋಮೀಟರ್ ಹಾಗೂ 10 ಕಿಲೋಮೀಟರ್ ಮತ್ತು 21 ಕಿಲೋಮೀಟರ್ 4 ವಿಂಗಡಣೆ ಮಾಡ್ತಾ ಇದ್ದೀವಿ. 21 ಕಿಲೋಮೀಟರ್ ಗೋಲ್ ಗುಂಬಜಿಂದ ಪ್ರಾರಂಭ ಆಗ್ತದೆ, ಮಹಿಳಾ ವಿಶ್ವವಿದ್ಯಾಲಯವರೆಗೆ ಹೋಗಿ ವಾಪಸ್ ಬಂದು KCP ಸೈನ್ಸ್ ಕಾಲೇಜಿನಲ್ಲಿ ಅದು ಮುಗೀತದೆ. 10 ಕಿಲೋಮೀಟರ್ ಗೋಲ್ ಗುಂಬಜಿಂದ ಪ್ರಾರಂಭ ಆಗ್ತದೆ ಬೆಳಗ್ಗೆ, ಅದು ಎಷ್ಟೊತ್ತಿದ್ರೂ ಸದ್ಯಕ್ಕೆ ಇದರ ಪ್ರಕಾರ ಹೋಗಿ KCP ಸೈನ್ಸ್ ಕಾಲೇಜ್ವರೆಗೆ ಮತ್ತೆ ಎಂಡ್ ಆಗ್ತದೆ, ಪೊಲೀಸ್ ಗ್ರೌಂಡ್ ಮುಖಾಂತರ ಹಾಯ್ದು ಎಂಡ್ ಆಗ್ತದೆ. 5 ಕಿಲೋಮೀಟರ್ ಗೋಲ್ ಗುಂಬಜಿಂದ ಪ್ರಾರಂಭ ಆಗ್ತದೆ, ಗಾಂಧಿ ಚೌಕಿಗೆ ಬರ್ತದೆ, ಮತ್ತು KCP ಸೈನ್ಸ್ ಕಾಲೇಜ್ಗೆ ಮುಗೀತದೆ. 3 ಕಿಲೋಮೀಟರ್ ಮಾತ್ರ ಗಾಂಧಿ ಚೌಕದಿಂದ ಪ್ರಾರಂಭ ಆಗ್ತದೆ. ಎಲ್ಲ ಓಟಗಾರರು ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಅಸೆಂಬಲ್ ಆಗ್ತಾರೆ, ಅಲ್ಲಿಂದ ಅವರು KCP ಸೈನ್ಸ್ ಕಾಲೇಜ್ಗೆ ಬರ್ತಾರೆ. ಇದು ಟೆಕ್ನಿಕಲ್ ಆಗಿ 3 ಕಿಲೋಮೀಟರ್ದವ್ರು ಮಾತ್ರ ಗೌರ್ಮೆಂಟ್ ಹೈಸ್ಕೂಲ್, 3 ಕಿಲೋಮೀಟರ್ ಮಾತ್ರ ಗಾಂಧಿ ಚೌಕದಿಂದ KCP ಸೈನ್ಸ್ ಕಾಲೇಜ್ಗೆ ಹೋಗಿ ಮುಗಿಸ್ತಾರೆ. ಇದರ ಪ್ರಮುಖ ಆಕರ್ಷಣೆ ಒಂದು ಅಂತಂದರೆ, ಚಲನಚಿತ್ರ ಇವತ್ತಿನ ಅತ್ಯಂತ ಪ್ರಮುಖ ನಟರೊಬ್ಬರಾದ ಯಶ್ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಅವರು ವೃಕ್ಷತಾನ ಜೊತೆ 5 ವರ್ಷದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಈ ಕಾರ್ಯವನ್ನು ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಸಮಗ್ರವಾಗಿ ಇದು ನಡೀಬೇಕು, ಹಸಿರೀಕರಣ ಆಗಬೇಕು ಅನ್ನುವಂಥ ಒಂದು ವಿಷಯದಿಂದ ಯಾವುದೇ 1 ರೂಪಾಯಿ ಇಲ್ಲದನ್ನು ಅವರು ಎಷ್ಟೊತ್ತಿದ್ರು ಬರ್ತಾರೆ. 5 ವರ್ಷದವರೆಗೆ ಈಗ 2 ವರ್ಷ ಆಲ್ರೆಡಿ ಬಂದಿದ್ದಾರೆ. ಈ ವರ್ಷವೂ ಹಿಂದಿನ ದಿವಸ ಬರ್ತಾರೆ, ಒಂದು ದಿವಸ ಇಲ್ಲಿದ್ದು ಈ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿ ಅವರು ತಮ್ಮ ಕಾರ್ಯಕ್ರಮವನ್ನು ಕೊಡೋದನ್ನು ಒಪ್ಪಿಗಿದ್ದಾರೆ. 4ನೇ ತಾರೀಕಿಗೆ ಅವರು ಬೆಳಗ್ಗೆ KCP ಸೈನ್ಸ್ ಕಾಲೇಜ್ ಮೈದಾನದಲ್ಲಿ ಹ್ಯಾಪಿ ರನ್ ಓಡಿ ಅಲ್ಲಿ ಅವರು ಇರ್ತಾರೆ. ಇದ್ರ ಬಿಟ್ಟು ನಮಗೆ ಅತ್ಯಂತ ಪ್ರಮುಖ ನಮ್ಮನ್ನು ಸಪೋರ್ಟ್ ಮಾಡೋರು NTPC ಅವರು ಯಾವತ್ತೂ ಸಪೋರ್ಟ್ ಮಾಡ್ತಾರೆ, ಬಿಜಾಪುರ ಕಾರ್ಪೊರೇಷನ್ದವ್ರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿಯವರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ಉಳಿದ ಸಂಘ ಸಂಸ್ಥೆಗಳು ಸಾಕಷ್ಟು ಸಪೋರ್ಟ್ ಮಾಡ್ತವೆ. ಹಣದ ಸಹಾಯದಿಂದನೂ ಆಯಿತು, ರಿಜಿಸ್ಟ್ರೇಷನ್ ನೋಂದಣಿ ಸಹಾಯದಿಂದ ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ತಾರೆ. ಮುಖ್ಯವಾಗಿ BLD ಸಂಸ್ಥೆ ನಮಗೆ ಈ ಎಲ್ಲ ಒಂದು ಕಾರ್ಯಕ್ರಮದ ಸಲುವಾಗಿ ಪ್ರತಿ ವರ್ಷ 25 ಲಕ್ಷ ರೂಪಾಯಿ ಹಣವನ್ನು ಅವರು ನಮಗೆ ವೃಕ್ಷತಾನ ಒಂದು ಸಂಸ್ಥೆಗೆ ಕೊಡ್ತಾ ಇದ್ದಾರೆ. ಈ ಎಲ್ಲ ಬಂದಂಥ ಸಂಗ್ರಹಿಸಿದಂಥ ಹಣದಿಂದ ಈ ಕಾರ್ಯಕ್ರಮ ನಡೀತದೆ. ನಾವು ಫಸ್ಟ್ ಬರೋಂಗಿಲ್ಲ, ಅದಕ್ಕೆ ನಮ್ಮೊಂದು ಕ್ಯಾಟಗರಿ ಬೇರೆ ಮಾಡಿರ್ತೀವಿ. ಆ ದೃಷ್ಟಿಯಿಂದ ನೋಡ್ಕೊಂಡು ನಾವು ಒಂದು 45 ವರ್ಷ ಮೇಲ್ಪಟ್ಟವರಿಗೆ 10, 21 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ 18 ವಯಸ್ಸು ಆ ಬಹುಮಾನಲ್ಲಿ ಇರಲ್ಲ. ಬಹುಮಾನ ಬೇಡ, ಬಟ್ ನಮ್ಗೆ ಭಾಳ ವಯಸ್ಸಾಗ ಅನುಕೂಲ ಮಾಡಿ. ಈಗ ಸರ ಅವ್ರು ನಮಗೆ ಕೇಳಿದ್ರು, ಏನೋ ನಾವು ಈ ಸಲ ಬರ್ತೇವೆ, ನಮಗೆ ಸಪ್ರೇಟ್ ಪ್ರೈಸ್ ಇಲ್ಲ, ಸಪ್ರೇಟ್ ಪ್ರೈಸ್ ಕೊಡೋಂಗಿಲ್ಲ, ನೀವು ಬಂದ್ರೆ ಕಾಮನ್ ಆಗಿ ಎಲ್ಲ ಓಡಬೇಕು. ಸ್ಟೇಡಿಯಮ್ದೊಳಗೆ ನಾವು ಓಪನ್ ಮಾಡ್ಕೊಂಡು ಎಲ್ಲ ಕರ್ತವ್ಯಗಳನ್ನು ಅಲ್ಲಿ ನಿರ್ವಹಿಸ್ತಾ ಇದ್ದೀವಿ. ಅಲ್ಲಿ ಕಾರ್ಯ ನಡೆದಿದ್ದರಿಂದ सुहाने सफर का अब लीजिए आनंद। आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने AC स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।